ಸ್ನೇಹಿತರೆ ನಮಸ್ಕಾರ. ಕಳೆದ 1 ವರ್ಷದಿಂದ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಗಿದಾಗಿ ಇಟ್ಟಿರ್ತಕ್ಕಂತಹ ಪೊಲೀಸರಿಗೆ ಒಂದು ಸವಾಲ್ ಈಗ ಶುರು ಆಗಬಿಟ್ಟಿದೆ. ಹೌದು, ಒಂದು ಭಯಾನಕ ಘಟನೆ ಕಳೆದ ರಾತ್ರಿಯಲ್ಲಿ ಮಂಗಳೂರು ನಗರ ಬೈಕಂಪಾಡಿ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಒಂದು ಸಿನಿಮೀಯ ಸ್ಟೈಲಿಯ ದರೋಡೆ ಪ್ರಕರಣ ಇಡೀ ಮಂಗಳೂರು ಅಷ್ಟೇ ಅಲ್ಲದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಹಾಡು ಹಗಲಲ್ಲಿನೇ ದರೋಡೆ ಆಗಿರ್ತಕ್ಕಂಥದ್ದು. ಉದ್ಯಮಿ ಒಬ್ಬರು ತನ್ನ ಕುಟುಂಬದ ಜೊತೆಗೆ ಕಾರ್ನಲ್ಲಿ ಸಂಚರಿಸುತ್ತಿರುವಾಗ 7 ಜನ ದರೋಡೆಕೋರರು ತನ್ನ ಉದ್ಯಮಿಯ ಕಾರನ್ನ ಅಡ್ಡಗಟ್ಟಿ ಸುಮಾರು 23 ಲಕ್ಷಕ್ಕೂ ಅಧಿಕ, ಹತ್ತತ್ರ 25 ಲಕ್ಷ ಅಷ್ಟು ಮೌಲ್ಯದ 180 ಗ್ರಾಂ ಚಿನ್ನ ಆಭರಣ ದೋಚಿ ಕಾರು ಸಮೇತ ಪರಾರಿ ಆಗಿದ್ದಾರೆ. ಇದು ನಡೆದಿರತಕ್ಕಂತಹ ಘಟನೆ ಸೋಮವಾರ ಮುಂಜಾನೆ ಸುಮಾರು 2:15ರಿಂದ 2:30 ನಡುವೆ ಆಸುಪಾಸಿನಲ್ಲಿ. ಇದು ಪನಂಬೂರು ಪೊಲೀಸ್ ಠಾಣೆಯ ವ್ಯಾಪ್ತಿ ಬೈಕಂಪಾಡಿ ಜಂಕ್ಷನ್ ಬಳಿ ಘಟನೆ ನಡೆದಿದೆ. ಪಯ್ಯನ್ನೂರು ಮೂಲದ ಉದ್ಯಮಿ ವಿಕಾಸ್ ದರೋಡೆಗೆ ಒಳಗಾಗಿರುವವರು. ಮೂಲತಃ ಇವರ ಒಂದು ಸ್ಥಳ ಮಹಾರಾಷ್ಟ್ರದಲ್ಲಿ ಇದ್ದವರು, ಆದ್ರೆ ಹಲವು ವರ್ಷಗಳಿಂದ ಕೇರಳದಲ್ಲಿ ನೆಲೆಸ್ಕೊಂಡಿದ್ದಾರೆ. ಇವರು ಒಂದು ದೊಡ್ಡ ಬಿಸಿನೆಸ್ ಮ್ಯಾನ್ ಅಂತೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದಿರತಕ್ಕಂತಹ ಸ್ನೇಹಿತರ ಹಾಗೂ ಕುಟುಂಬದ ಮದುವೆಯ ಕಾರ್ಯಕ್ರಮದಲ್ಲಿ ಇವರು ಕುಟುಂಬ ಸಮೇತವಾಗಿ ಅಲ್ಲಿ ಹೋಗಿದ್ರಂತೆ. ಮದುವೆ ಮುಗಿಸ್ಕೊಂಡು ಬರತಕ್ಕಂತಹ ಸಮಯದಲ್ಲಿ ತನ್ನ ಪತ್ನಿ ಜೊತೆಗೆ ಪುತ್ರನೊಂದಿಗೆ ತಮ್ಮ ಊರಾದ ಪಯ್ಯನ್ನೂರಿಗೆ ಹಿಂತಿರುಗುವಾಗ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ದರೋಡೆ ನಡೆದಿದ್ದ ಅವರ ಕುಟುಂಬ ಪ್ರಯಾಣಿಸುತ್ತಾ ಇರುವ ಒಂದು ಸ್ವಿಫ್ಟ್ ಕಾರ್ ರಾಷ್ಟ್ರೀಯ ಹೆದ್ದಾರದಲ್ಲಿ ಬರುತ್ತೆ. ಬೈಕಂಪಾಡಿ ತಲುಪುತ್ತಾ ಇದ್ದಂತಹ ಒಂದು 3 ಕಾರುಗಳಲ್ಲಿ ಬಂದ ಸುಮಾರು 7 ಜನ ದರೋಡೆಕೋರರು ವಿಕಾಸ್ ಅವರ ಕಾರನ್ನ ಅಡ್ಡಗಟ್ಟಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿನೇ ವಿಕಾಸ್ ಅವರ ಕಾರನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ವಿಕಾಸ್ ಅವರಿಗೆ ಪರಿಸ್ಥಿತಿ ಅರ್ಥವಾಗುವಷ್ಟರಲ್ಲಿನೇ ಸಂಪೂರ್ಣವಾದ ನಿಯಂತ್ರಣವನ್ನ ಅವರ ಕೈಗೆ ತೆಗೆದುಕೊಂಡಿದ್ರು. ಪತ್ನಿ ಹಾಗೂ ಪುತ್ರನನ್ನ ಕಾರ್ನಲ್ಲಿ ಏರ್ಸ್ಕೊಳ್ತಾರೆ. ದರೋಡೆಕೋರರು ಕಾರನ್ನ ಚಲಾಯಿಸಿಕೊಂಡು ಹೋಗ್ತಾ ಇದ್ರು. ನಂತರ ಪನಂಬೂರು ಬೀಚ್ ರಸ್ತೆಯ ಕೆಳಗೆ ತೆರಳಿ ಆರೋಪಿಗಳು ಕಾರ್ನಲ್ಲಿದ್ದ ಬ್ಯಾಗ್ನಲ್ಲಿರುವಂತಹ ಸುಮಾರು 180 ಗ್ರಾಂ ಬೆಲೆ ಬಾಳುವಂತಹ ಚಿನ್ನವನ್ನ ದೋಚ್ತಾರೆ. ಕಾರ್ನೊಳಗೆ ಇದ್ದಂತಹ ಮೊಬೈಲ್ಗಳು, ಫೋನ್ಗಳು, ಸಂಪೂರ್ಣ ಬಟ್ಟೆಗಳು ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನ ಕದಿಲಿಕ್ಕೆ ಪ್ರಾರಂಭಿಸ್ತಾರೆ. ಸಂಪೂರ್ಣ ಕಾರ್ನಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಂಡು ನಂತರ ಪನಂಬೂರು ಬೀಚ್ ಬಳಿಕ ವಿಕಾಸ್ ಅವರ ಪತ್ನಿ ಮತ್ತು ಪುತ್ರರನ್ನ ಸುರಕ್ಷಿತವಾಗಿ ರಸ್ತೆಯಲ್ಲಿ ಇಳಿಸ್ತಾರೆ. ಯಾವುದೇ ರೀತಿಯಾದಂತಹ ಟಾರ್ಚರ್ ಆಗಿರ್ಲಿ ಅಥವಾ ಅವರಿಗೆ ಈಗ ಎಲ್ಲೇ ನೀವು ನೋಡ್ತಾ ಇದ್ರಿ, ಏನೇ ಒಂದು ಈ ರೀತಿ ದರೋಡೆ ಆದಾಗ ಅಲ್ಲಿ ಹತ್ಯೆ ಆಗೋದು ನಿಶ್ಚಿತ. ಇಂತಹ ಒಂದು ಸನ್ನಿವೇಶದಲ್ಲಿ ಹತ್ಯೆ ಅದು ಇದು ಅಂತ ಏನೂ ಆಗಿಲ್ಲ. ಆದ್ರೆ ಸುರಕ್ಷಿತವಾಗಿ ರಸ್ತೆಯ ಬಳಿಕ ಅವರನ್ನ ಬಿಡ್ತಾರೆ. ಅವರನ್ನ ಕಾರ್ನಿಂದ ಇಳಿಸಿ ಅದೇ ಕಾರ್ನೊಂದಿಗೆ ಪರಾರಿ ಆಗಿಬಿಡ್ತಾರೆ. ಇಲ್ಲಿ ಗಮನಕ್ಕೆ ಬರುವಂತಹ ಸಂಗತಿ ಏನಪ್ಪಾ ಅಂದ್ರೆ, ವಿಕಾಸ್ ಅವರ ಪತ್ನಿ ಮೇಲಿದ್ದ ಧರಿಸಿರ್ತಕ್ಕಂತಹ ಚಿನ್ನಾಭರಣವನ್ನ ದರೋಡೆಕೋರರು ಗಮನಿಸಿರುವುದಿಲ್ಲ ಮತ್ತು ಆ ಒಂದು ಚಿನ್ನಾಭರಣವನ್ನ ಕಸಿದುಕೊಂಡಿಲ್ಲ. ಅವರು ನೇರವಾಗಿ ಬರ್ತಾರೆ. ಬ್ಯಾಗ್ನಲ್ಲಿದ್ದಂತಹ ಚಿನ್ನವನ್ನ ಗುರಿಯಾಗಿಸಿಕೊಂಡು, ಪೊಲೀಸರಿಗೂ ಕೂಡ ಸಿಕ್ಕಿರತಕ್ಕಂತಹ ಮಾಹಿತಿ ಇದೆ, ಆ ಒಂದು ಬ್ಯಾಗ್ ಅನ್ನೇ ಗುರಿಯಾಗಿಸಿಕೊಂಡು ಈ ದರೋಡೆ ಮಾಡಿರ್ತಕ್ಕಂಥದ್ದು ಬಯಲಾಗಿದೆ. ಪೊಲೀಸರಿಗೆ ನೀಡಿರತಕ್ಕಂತಹ ದೂರಿನ ಪ್ರಕಾರ ಮದುವೆ ಸಮಾರಂಭದಲ್ಲಿ ಧರಿಸಿದ್ದ ಸುಮಾರು 180 ಗ್ರಾಂ ಚಿನ್ನಾಭರಣವನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬರ್ತಾ ಇದ್ರು. ದರೋಡೆಕೋರರು ಅದೇ ಬ್ಯಾಗ್ ಅನ್ನ ಗುರಿಯಾಗಿಸಿಕೊಂಡು ಚಿನ್ನವನ್ನ ದೋಚಿದ್ದಾರೆ. ಈ ಅಂಶ ಈಗ ತನಿಖೆಯಲ್ಲಿ ಮಹತ್ವದ ಸುಳಿವಾಗಿದೆ. ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಂಗ ಆಗ್ಬಿಟ್ಟಿದೆ. ಬೇರೆ ಎಲ್ಲಿ ಕೂಡ ಗಮನ ಹರಿಸಿಲ್ಲ, ಆ ಬ್ಯಾಗ್ನ ಕಡೆಗೆ ಗಮನ ಹರಿಸಿದ್ದಾರೆ. ಮೊಬೈಲ್ಗಳನ್ನ ಕಸಿದುಕೊಂಡಿದ್ದಾರೆ ಅಷ್ಟೇ. ಆದ್ರೆ ಈ ವಿಕಾಸ್ ಅವರ ಪತ್ನಿ ಮೇಲಿದ್ದಂತಹ ಚಿನ್ನದ ಕಡೆಗೆ ಗಮನವೇ ಹರಿಸಿಲ್ಲ. ಆ ಚಿನ್ನ ಇದೆ ಅಂತನೂ ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಕೇವಲ ಗುರಿ ಆಗಿರೋದು ಆ ಬ್ಯಾಗ್ನ ಹುಡುಕಾಟ 180 ಗ್ರಾಂ ಚಿನ್ನ ಮಾತ್ರ. ಆಭರಣವನ್ನೇ ಗುರುತಿಸಿಕೊಂಡು ಈ ಒಂದು ದರೋಡೆ ನಡೆದಿರುವಂತದ್ದು ತನಿಖೆಗೆ ಹೊಸ ಆಯಾಮವನ್ನ ನೀಡಿದೆ.
ಈ ದರೋಡೆಗೆ ಪೂರ್ವ ನಿಯೋಜಿತವಾಗಿತ್ತು, ಕಾರಿನಲ್ಲಿ ಚಿನ್ನವಿದೆ ಅಂತ ದರೋಡೆಕೋರರಿಗೆ ಮೊದಲೇ ಗೊತ್ತಿತ್ತಾ ಎಂಬ ಹಲವು ಪ್ರಶ್ನೆಗಳಿಗೆ ತನಿಖೆ ಉತ್ತರ ಕೊಡಬೇಕಾಗಿದೆ ಮತ್ತು ಇದು ಖಂಡಿತವಾಗ್ಲೂ ಈ ವಿಷಯದಿಂದ ಗೊತ್ತಾಗತ್ತೆ ಇದು ಪೂರ್ವ ನಿಯೋಜಿತವಾದ ಪ್ಲಾನ್ ಆಗಿತ್ತು ಅಂತ. ಘಟನೆಯ ಬಳಿಕ ವಿಕಾಸ್ ಅವರು ಪನಂಬೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆ ಆರಂಭಿಸಿ ಆರೋಪಿಗಳ ಪತ್ತೆಗಾಗಿ ಹಲವು ವಿಶೇಷವಾದಂತಹ ತಂಡಗಳನ್ನ ರಚಿಸಿಕೊಂಡಿದ್ದಾರೆ. ಪೊಲೀಸರು ನಾನಾ ರೀತಿಯಲ್ಲಿ ಈ ಒಂದು ತನಿಖೆಯ ತಿರುವುಗಳನ್ನ ಕಾಣ್ತಿದ್ದಾರಂತೆ. ಸೊ ನೋಡೋಣ. ಇನ್ನು ಮಾಹಿತಿಯ ಪ್ರಕಾರ ಆರೋಪಿಗಳು ಕುರಿತು ಕೆಲವು ಮಹತ್ವದ ಸುಳಿವುಗಳಿಗೂ ಕೂಡ ಈಗಾಗಲೇ ಲಭ್ಯವಾಗಿದೆ ಅಂತೆ. ಈ ಆಧಾರದ ಮೇಲೆ ಶೋಧಕ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಸೊ ಇದೇ ಪ್ರಾಥಮಿಕ ತನಿಖೆಯಲ್ಲಿ ಆ, ಪ ಈ ಒಂದು ಇನೋವಾ ಕಾರ್ ಕೂಡ ಆ ದರೋಡೆಕೋರರು ಬಳಸ್ಕೊಂಡಿದ್ದಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇನೋವಾ ಕಾರ್ ಕೂಡ ಆ 3 ಕಾರ್ಗಳಲ್ಲಿ ಇತ್ತಂತೆ. 7 ಜನ ಇದ್ರಂತೆ ಟೋಟಲಿ. ಸೊ ಘಟನೆಯ ಸಂಪೂರ್ಣ ಚಿತ್ರಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಸಿಸಿಟಿವಿ ದೃಶ್ಯಗಳಲ್ಲಿ ಪ್ಲೈಸ್ ದಾಖಲೆಗಳು ಹಾಗೂ ಇತರೆ ತಾಂತ್ರಿಕ ಮಾಹಿತಿಗಳನ್ನ ಪೊಲೀಸರು ಪರಿಶೀಲಿಸುತ್ತಾ ಇದ್ದಾರೆ. ಈ ಹಂತದಲ್ಲಿ ಆರೋಪಿಗಳ ಗುರುತು ಅಥವಾ ದರೋಡೆಯ ಹಿಂದಿನ ಉದ್ದೇಶದ ಬಗ್ಗೆ ಪೊಲೀಸರು ಯಾವುದೇ ಅಂತಿಮ ನಿರ್ಧಾರ ಪ್ರಕಟಿಸಿಲ್ಲ. ಯಾಕಂದ್ರೆ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ, ಹೀಗಾಗಿ ತನಿಖೆ ಮುಂದುವರೆದಿದೆ. ಸೊ ಹೆಚ್ಚಿನ ಮಾಹಿತಿ ಸಿಕ್ಕ ಬಳಿಕ ಈ ಘಟನೆಯ ಸಂಪೂರ್ಣ ಮಾಹಿತಿ ಸಾರಾಂಶ ಎಲ್ಲವೂ ಕೂಡ ಹೊರಬೀಳಲಿದೆ. ಸದ್ಯಕ್ಕೆ ಸುಮಾರು 180 ಗ್ರಾಂ ಚಿನ್ನಾಭರಣ ದೋಚಿರುವಂತದ್ದು. ಸೊ ಹಾಗೂ ಕಾರಿನ ಒಂದು ಅಪಹರಿಸಿದ ಒಂದು ಪ್ರಕರಣ ಕೂಡ ದಾಖಲೆ ಆಗಿರುತ್ತೆ. ಸ್ವಿಫ್ಟ್ ಕಾರ್ಡ್ ಕೂಡ ಅವರು ತೆಗೆದುಕೊಂಡು ಹೋಗಿರತಕ್ಕಂಥದ್ದು ವಿಕಾಸ್ ಅವರದು. ಸೊ ಹೀಗಾಗಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಾ ಇದ್ದಾರೆ. ಆ ಕಾರ್ ಆದ್ರೂ ಸಿಗತ್ತೆ, ನಂತರ ಆ ಕಾರನ್ನ ಬಿಟ್ಟು ಹೋದವರು ಯಾರು, ಅದನ್ನ ಯಾವ ರೀತಿಯಾಗಿ ದರೋಡೆ ಮಾಡಿದ್ರು, ಇದರೆಲ್ಲದರ ಬಗ್ಗೆ ಹಂತ ಹಂತವಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲೋ ಒಂದು ಕಡೆ ಪ್ರಕರಣ ಆಗಿದ್ರೆ ಬೇರೆ ವಿಷಯ. ಆದ್ರೆ ಇದು ಒಂದು ದರೋಡೆಯ ಪ್ರಕರಣವಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ಪ್ರಯಾಣಿಸುತ್ತಿರುವಂತಹ ಇಂತಹ ವ್ಯಕ್ತಿಗಳಿಗೆ ಸುರಕ್ಷತೆಯ ಕುರಿತಾಗಿ ಗಂಭೀರ ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿನಲ್ಲಿನೇ ಈ ರೀತಿ ಸುರಕ್ಷೆ ಇಲ್ಲ ಅನ್ನುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಪೊಲೀಸರು ಉತ್ತರ ಕೊಡಬೇಕಾಗತ್ತೆ. ಪ್ರಯಾಣಿಕರನ್ನ ಗುರುತಿಸಿಕೊಂಡು ಸಂಘಟಿತ ತಂಡಗಳು ಕಾರ್ಯನಿರ್ವಹಿಸುತ್ತಾ ಇದ್ದಾವೆ ಎಂದು ಅನುಮಾನವೂ ಕೂಡ ಮೂಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯಕ್ಕೆ ಮಾದರಿ ಆಗಿತ್ತು. ಯಾವುದೇ ರೀತಿಯಾದಂತಹ ಈ ಘಟನೆಗಳು, ಇಂತಹ ಒಂದು ಪ್ರಕರಣಗಳು ಅಲ್ಲಿ ಇರಲಿಲ್ಲ. ಸೊ ಮಂಗಳೂರು ನಗರವನ್ನ ಈಗ ಶಾಂತಿಯುತ ನಗರ, ಕಟ್ಟುನಿಟ್ಟಿನ ಪೊಲೀಸ್ ವ್ಯವಸ್ಥೆ ಮತ್ತು ಅಪರಾಧಿಗಳ ವಿರುದ್ಧ ತ್ವರಿತ ಕಾರ್ಯಾಚರಣೆಗೆ ಹೆಸರಾದ ನಗರವೆಂದು ಗುರುತಿಸಲಾಗಿತ್ತು. ಆದ್ರೆ ಈಗ ಈ ರೀತಿ ಹೆದ್ದಾರಿಯಲ್ಲಿನೇ ದರೋಡೆ ಆದಾಗ, ಸೊ ಇಂತಹ ಘಟನೆಗಳು ಆದಾಗ ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಎಲ್ಲ ಕಡೆನೂ ಕೂಡ ಈ ಮಾಹಿತಿ ಹರಿದಾಡ್ತಾ ಇದ್ದು, ಸೊ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂತಹ ಘಟನೆಗಳು ಆದಾಗ ಈಗ ಪ್ರಯಾಣಿಕರಿಗೆ ಒಂದು ಭಯ ಕೂಡ ಇದ್ದೇ ಇರುತ್ತೆ. ಸೊ ನಮ್ನು ಕೂಡ ಈ ರೀತಿ ದೋಚ್ಕೊಂಡು ಹೋಗ್ಬೋದಲ್ವಾ. ಸೊ ಯಾರಿಗ್ ಗೊತ್ತು, ಆ ಹೆಂಡತಿ ಮಕ್ಕಳನ್ನ ಹಾಗೆ ಬಿಟ್ಟಿರೋದು ಒಂದು ಒಳ್ಳೆಯದೇ. ಸೊ ಯಾರೇ ಆಗಿದ್ರೆ ಹತ್ಯೆ ಮಾಡ್ತಾ ಇದ್ರು. ಇಂತಹ ಪ್ರಕರಣಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದೀವಿ. ಈ ರೀತಿ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಕೊಡ್ಲಿಲ್ಲ ಅಂದ್ರೆ ಹತ್ಯೆ ಮಾಡೋದು, ದರೋಡೆ ಮಾಡುವಾಗ ಹತ್ಯೆ ಮಾಡಿನೇ ಇಂತಹ ಎಲ್ಲ ಕಾರ್ಗಳನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನ ದೋಚ್ಕೊಂಡು ಹೋಗೋದು. ಅಂತದ್ರಲ್ಲಿ ಇಲ್ಲಿ ಜೀವಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಮಾಡಿಲ್ಲ. ಇದೊಂದು ದೈವ ಇಚ್ಛೆ ಅಂತ ಹೇಳ್ಬೋದು. ಸೊ ನೋಡೋಣ, ಈ ಒಂದು ಪ್ರಕರಣ ಸದ್ಯಕ್ಕೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಎಲ್ಲಿಯ ಮಟ್ಟಿಗೆ ಹೋಗುತ್ತೆ ಮತ್ತು ಯಾರು ಅಪರಾಧಿ ಅನ್ನುವಂಥದ್ದು ಕೂಡ ಅತಿ ಶೀಘ್ರದಲ್ಲಿ ಇಲ್ಲಿ ಸಿಕ್ಕಾಕೊಳ್ಬಹುದು. ಇನ್ನೊಬ್ಬ ಕಾರಣ ಬಗ್ಗೆನೂ ಕೂಡ ಗುರುತಾಗಿದೆ. ಕಾಯ್ದು ನೋಡೋಣ. ಸೊ ಈ ಇನ್ಫಾರ್ಮೇಶನ್ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.